बिल हमें मंजूर नहीं, बाइकॉट बाइकॉट वक्फ बिल बाइकॉट, बाइकॉट बाइकॉट वक्फ बिल बाइकॉट, बाइकॉट बाइकॉट वक्फ बिल बाइकॉट, वक्फ बचाओ हक बचाओ, वक्फ बचाओ मुल्क बचाओ, वक्फ बचाओ संविधान बचाओ, मुर्दाबाद मुर्दाबाद मोदी सरकार मुर्दाबाद, मुर्दाबाद मुर्दाबाद। ನೀವು ಮುಸ್ಲಿಂ ಸಮುದಾಯದ ಇವರು ಏನಿದ್ರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲ ಸಮುದಾಯದವರು ನಾವು ಹಿರಿಯರು, ಸೀನಿಯರ್ಸು, ಜೂನಿಯರ್ಸು, ಲೇಡೀಸು, ಜೆಂಟ್ಸು, ಮಕ್ಕಳು ಸಮೇತ ಬಂದು ವಕ್ಫ್ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅವರು ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ನಲ್ಲಿ ನೋಡಿದ್ರೆ ತುಂಬಾ ಬ್ಯಾಕ್ವರ್ಡ್ ಇದೀವಿ. ಅದರಲ್ಲಿ ಎಜುಕೇಶನ್ ನಲ್ಲಿ ಆಮೇಲೆ ಬೇಕಷ್ಟು ಕೆಲಸಗಳು ಇದೆ. ಇಲ್ಲಿ ನಾವು ಟೆಕ್ನಾಲಜಿ ಪ್ಲಸ್ ಡೆವಲಪ್ಮೆಂಟ್ ರಿಲೇಟೆಡ್ ಕೆಲಸ ಮಾಡಬಹುದು. ಇಲ್ಲಿ ನಾವು ನಮ್ಮ ಸಮುದಾಯರು ಇರ್ಲಿ, ಆಮೇಲೆ ಯಾರು MP ಅವರು ಇರ್ಲಿ, ಯಾರು ಹೋಗ್ಬಿಟ್ಟು ವಕ್ಫ್ ವಿಚಾರದಲ್ಲಿ ಗೌರ್ಮೆಂಟ್ಗೆ ನೀವು ಈ ತರ ಮಾಡ್ಕೊಡಿ ಅಂತ ಹೇಳಿಲ್ಲ. ಇದು ನಮ್ಗೆ ಒಂದು ಗೌರ್ಮೆಂಟ್ ಇಂದ ಒಂದು ಷಡ್ಯಂತ್ರ ಏನಂದ್ರೆ ಏನು ಜಗಳ ಹಂಚ್ಬೇಕು ಆತರ ಏನು ಇದ್ ಮಾಡ್ತಾರೆ ಅಷ್ಟೇ. ಬಟ್ ಇದು ವಕ್ಫ್ ವಿಚಾರ ಬಂದ್ಬಿಟ್ಟು ಒಂದು ಸಿಂಪಲ್ ವಿಚಾರ ಅಲ್ಲ. ಇದು ತುಂಬಾ ದೊಡ್ಡ ವಿಚಾರ, ಆಮೇಲೆ ಫುಲ್ ಸೀರಿಯಸ್ ಇಶ್ಯೂ. ಇದಕ್ಕೆ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಎಲ್ಲರೂ, ಎಲ್ಲ ಮುಸ್ಲಿಮರು, ಎಲ್ಲ ಪೊಲಿಟಿಕಲ್ ನಲ್ಲಿ ಯಾರಿದ್ದಾರೆ ಅವರು, ಎಲ್ಲ ಆರ್ಗನೈಸೇಷನ್ ಯಾರ್ಯಾರು ಇದ್ದಾರೆ ಅವರೆಲ್ಲ ಸೀರಿಯಸ್ ಆಗಿ ತಗೊಂಡಿದ್ದಾರೆ ವಿಷಯ ಇದು. ಇನ್ನೊಂದು ವಕ್ಫ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಏನು ಲೋಕಸಭೆನಲ್ಲಿ ಆಮೇಲೆ ರಾಜ್ಯಸಭೆನಲ್ಲಿ ಏನು ವಕ್ಫ್ ಬಿಲ್ ಪಾಸ್ ಆಗಿದೆ, ನಿನ್ನೆಯಿಂದ ನೀವು ನೋಡಿರ್ಬೋದು ಸುಮಾರು MP ಗಳು ಆಮೇಲೆ MLA ಗಳು ರಿಸೈನ್ ಮಾಡ್ತಾ ಇದಾರೆ. ಸುಮಾರು ಇದ್ನಲ್ಲಿ ಪಾರ್ಟಿನಲ್ಲಿ ಆತರ ಬರುವ ದಿನದಲ್ಲಿ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಇದು ವಕ್ಫ್ ಬಗ್ಗೆ ಎಲ್ಲ ಸಮಾಜವನ್ನು ಸೇರಿಸಿ ಒಂದು ದೊಡ್ಡ ಹೋರಾಟ ನಾವು ಹಮ್ಮಿಕೊಳ್ತೀವಿ. ಸರ್, ಇನ್ನೊಂದು ನಿಮ್ಮ ಮಗಳ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ನಿಮಗೂ ತಿಳಿದಿದೆ, ಒಂದು 30 years 40 years ಬ್ಯಾಕ್ ನಿಮ್ಮ ಮುಸ್ಲಿಂ ಸಮುದಾಯದಲ್ಲಿ ತುಂಬಾ ಜನಸಂಖ್ಯೆ ಜಾಸ್ತಿ ಇದ್ರು, ಇವಾಗಲೂ ಇದ್ದಾರೆ. ಅದೇ ಅವತ್ತು ಎಜುಕೇಶನ್ ಮಾಡ್ಸೋದಕ್ಕೆ ಬಹಳ ಕಷ್ಟ ಇತ್ತು. ಇವಾಗ ಏನಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಹೈಲಿ ಎಜುಕೇಟೆಡ್ ಇದೆ ಸರ್. IAS ಆಗಲಿ, IPS ಆಗಲಿ, KS ಆಗಲಿ, ಒಂದು ನಿಮಾನ್ಸ್ ಹಾಸ್ಪಿಟಲ್ ತಗೊಳ್ಳಿ, ದೊಡ್ಡ ಕ್ಲಾಸ್ ಒಂದು ಡಾಕ್ಟರ್ಸ್ ಇದ್ದಾರೆ. ಬಟ್ ಏನೋ ನಿಮ್ಮ ಸಮುದಾಯದಲ್ಲಿ ಇಷ್ಟು ಹೈಲಿ ಎಜುಕೇಟೆಡ್ ಇರೋ ರಾಜಕೀಯಕ್ಕೆ ಬರೋದಕ್ಕೆ ಬಹಳಷ್ಟು ಹಿಂಜರಿತಾ ಇದ್ದಾರೆ. ನೀವು ಯಂಗ್ಸ್ಟರ್ಸ್, ನಿಮ್ಮ ಸಮುದಾಯದವರು, ತಾವು ಎಲ್ಲ ಒಗ್ಗಟ್ಟಾಗಿ ಒಂದು ಮೀಟಿಂಗ್ ಮಾಡಿ ರಾಜಕೀಯಕ್ಕೆ ಬರಬೇಕು. ಅದ್ರ ಬಗ್ಗೆ ತಾವು ಹೇಳಿ ಸರ್. ನೋಡಿ, ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಒಂದು 100% ಕರೆಕ್ಟ್ ಪ್ರಶ್ನೆ ನೀವು ಕೇಳ್ತಾ ಇರೋದು. ನಾವು ಒಂದು 1947 ನಾವು ಏನು ಫ್ರೀಡಮ್ ಆಗಿದ್ವಿ ಅವಾಗಿಂದ ನಾವು ಹಿಡ್ಕೊಂಡ್ ಬಂದ್ರೆ ನಮ್ಗೆ ರಿಸರ್ವೇಶನ್ ಯಾವ ಲೆವೆಲ್ ನಲ್ಲಿ ನಾವು ಇದೀವಿ ಆ ಟೈಮ್ ನಲ್ಲಿ ನಮ್ಗೆ ಅಷ್ಟೊಂದು ಸೀಟ್ಸ್ ಕೊಡ್ತಾ ಇದ್ವಿ. ಇವಾಗ ಹೋಗ್ತಾ ಹೋಗ್ತಾ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪರ್ಸೆಂಟೇಜ್ ಎಷ್ಟಿದೆ, ನಮ್ಗೆ ಸೀಟ್ ಕೊಡೋದು ಎಷ್ಟು, ಅದು ಎಲ್ಲ ಇವಾಗ ಎಲ್ಲರೂ ಗೊತ್ತಾಗಿದೆ. ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ, ನೆನ್ನೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಿದೆ. ಬಿಜೆಪಿಗಿಂತ ಜಾಸ್ತಿ ನಮ್ಗೆ ಪ್ರಾಬ್ಲಮ್ ಹೇಳಿದ್ರೆ ಕಾಂಗ್ರೆಸ್ನವರೇ. ಅವರು ಮುಂದೆಯಿಂದ ಹೊಡಿತಾರೆ, ಇವರು ಹಿಂದೆಯಿಂದ ಹೊಡಿತಾರೆ. ಅದೇ ವ್ಯತ್ಯಾಸ. ಇಬ್ರು ಹೊಡಿತಾ ಇರೋದು ಕೆಲಸನೇ. ಇನ್ನೊಂದ್ ಮಾತು ನೀವು ಕೇಳಿದ್ರಿ, ನಾವ್ ಯಾಕೆ ಹಿಂದೂ ಇದೀವಿ ರಾಜಕೀಯದಲ್ಲಿ ಅಂತ. ಇವಾಗ ನಮ್ಗೂ ಗೊತ್ತಾಗಿದೆ, ಪೊಲಿಟಿಕಲ್ ಪವರ್ ಇದ್ದ ಮಾಸ್ಟರ್ ಕೀ ಫಾರ್ ಎವ್ರಿ ಡೋರ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದು ನಾವು ಇವ್ರು ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಬಿಟ್ಟಿದ್ದು. ಇದಾದ್ಮೇಲೆ ನಾವು ಇದಕ್ಕೂ ಸೀರಿಯಸ್ ತಗೊಂಡು ಇವಾಗ ಚಿನ್ನದು ಎಲೆಕ್ಷನ್ ಇರಲಿ, ದೊಡ್ಡದು ಎಲೆಕ್ಷನ್ ಇರಲಿ, ನಾವು ಒಂದು ಗೆದ್ದು ನಾವು ನಮ್ಮ ಸಮಾಜಕ್ಕೆ ನಾವು ಏನ್ ಮಾಡ್ಬೇಕು ಅಂತ ನಾವು ಮಾಡ್ತೀವಿ. ಅದು ಪಂಚಾಯತ್ ಎಲೆಕ್ಷನ್ ಇರಲಿ, ಅದು BBMP ಎಲೆಕ್ಷನ್ ಇರಲಿ, ಅದು ಎಲ್ಲರೂ ಗೊತ್ತಾಗಿದೆ. ಇವಾಗ ನಮ್ಮ ಸಮಾಜದವರಿಗೆ ಎಲ್ಲರೂ ಗೊತ್ತಾಗಿದೆ, ನಮ್ಮ ಮುಖಂಡರಿಗೂ ಗೊತ್ತಾಗಿದೆ, ನಮ್ಮ ಮೌಲಾನಾ ಅವರು ಇದ್ದಾರ ಅವ್ರಿಗೆ ಗೊತ್ತಾಗಿದೆ. ಬರೋ ಟೈಮ್ ನಲ್ಲಿ ನಾವು ನಮ್ಮ ಪವರ್ನ SDP ತರ ಒಂದು ಪ್ಲಾಟ್ಫಾರ್ಮ್ ನಮಗೆ ಸಿಕ್ಕಿದೆ. ಅಲ್ಲಿ ನಾವು ಗೆಲ್ದಿ ನಾವು ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಸರ್, ಮತ್ತೆ ನಾನು ರಿಪಿಟೇಷನ್ ಪ್ರಶ್ನೆ ಕೇಳ್ತೀನಿ ಅಂತಲ್ಲ, ಬಟ್ ಬಹಳಷ್ಟು ವಿದ್ಯಾವಂತರಿದ್ದಾರೆ ಸರ್. ನೀವು ವಿದ್ಯಾವಂತರಿದ್ದೀರಾ, ಯಾರೋ ನಿಂತ್ಕೊಳ್ಳೋದ್ರಲ್ಲಿ ನೀವೇ ಬೇಕಾದ್ರೆ ನಿಂತ್ಕೊಂಡು ನಿಮ್ಮ ಅವೇರ್ನೆಸ್ ತೋರಿಸಿ ನೀವೇ ಗೆಲ್ಬೋದು ಸರ್ ರಾಜಕೀಯದಲ್ಲಿ. ಹೌದು ಹೌದು ಸರ್, ನಿಮ್ಮ ಹೆಸರು ಮೊಹಮ್ಮದ್ ಯೂನುಸ್.
ಬೇಕು ಬೇಕೇ ಬೇಕು. ನ್ಯಾಯ ಬೇಕು ವಕ್ಫ್ ಬಿಲ್ನ ವಕ್ಫ್ ಬಿಲ್ನ ರಿಜೆಕ್ಟ್ ಮಾಡಿ ವಕ್ಫ್ನ ರಿಜೆಕ್ಟ್ ಮಾಡಿ ವಕ್ಫ್ ಬಿಲ್ನ ರಿಜೆಕ್ಟ್ ಮಾಡಿ ಬೇಕೇ ಬೇಕು. ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ ಗೆಲ್ಲೋವರೆಗೂ ಹೋರಾಟ ಬೇಕು ಬೇಕು.